ನಮಸ್ಕಾರ. ಇದೇ ತಿಂಗಳು ವಿಶ್ರಮದಲ್ಲಿ 3 ವಾರಾಂತ್ಯಗಳು 11, 12, 18, 19 ಮತ್ತು 25, 26 3 ಧ್ಯಾನ ಶಿಬಿರಗಳನ್ನು ಆಯೋಜಿಸಲಾಗಿದೆ. ಪ್ರಜ್ಞಾಪಾರಮಿತ ಸೂತ್ರ, ಹಾಗೆ ಬಯಲು ಯೋಗ ಮತ್ತು ಗಾಯತ್ರಿ ಧ್ಯಾನ. ಆಸಕ್ತರು ಸಂಪರ್ಕಿಸ್ಬೋದು. ಆ, ವಿಶ್ರಮ ಇಲ್ಲಿ ಹೊಸಪೇಟೆಯಿಂದ 20 ನಿಮಿಷ ದೂರದಲ್ಲಿದೆ. ಹೊಸಪೇಟೆ, ಗಂಗಾವತಿ, ಕೊಪ್ಪಳಕ್ಕೆಲ್ಲ ಹತ್ತಿರದಲ್ಲಿರುವಂಥ ಜಾಗ. ಆಸಕ್ತರು ಸಂಪರ್ಕಿಸ್ಬೋದು. ಈ ಧ್ಯಾನ ಶಿಬಿರಗಳು ಅಲ್ಲಿ ಏನು ಹೇಳ್ಕೊಡ್ಲಾಗತ್ತೆ ಅಂತ 3 ಪ್ರತ್ಯೇಕ ವಿಡಿಯೋಗಳು ಮಾಡಿ ಹಾಕಲಾಗಿದೆ. ಆಸಕ್ತರು ಅದನ್ನು ನೋಡಿ ಆ, ಮಾಹಿತಿ ತಗೋಬೋದು, ಇಲ್ಲ ನೇರವಾಗಿ ಸಂಪರ್ಕಿಸ್ಬೋದು. ಮೊನ್ನೆ ನಾನು ತೀರ್ಥಹಳ್ಳಿಗೆ ಹೋಗಿದ್ದೆ. ಅಲ್ಲಿ ನಾವು ಉಳ್ಕೊಂಡಿದ್ದ ಜಾಗದ ಹಿಂದೆನೇ ನದಿ ಇತ್ತು. ಹಾಗೆ ನೋಡ್ಕೊಂಬರೋಣ ಅಂತ ಹೋಗಿ ಒಂದು 5 ನಿಮಿಷ ಅಲ್ಲೇ ಕಾಲ ಕಳೆದು ಬಂದಿದ್ದೆ. ಅಲ್ಲಿ ಹೋದಾಗ ಒಂದಷ್ಟು ವಿಷಯಗಳು ನನಗೆ ಆ, ಉ- ಪ್ರಚೋದನೆ ನೀಡ್ತಾ ಹೋಯಿತು. ಅದನ್ನು ತಮ್ಮ ಜೊತೆ ಹಂಚ್ಕೊಳ್ಬೇಕನ್ನಿಸ್ತು. ಅದು ನದಿ. ಮಾಮೂಲಿ ಹಾಗೆ ಒಂದು ಕಡೆ ಹುಟ್ಟುತ್ತೆ, ಹರಿತಾ ಬರುತ್ತೆ, ಹೋಗಿದ ಕಡೆಲ್ಲ ನಾಗರಿಕತೆ ಹುಟ್ಟಿಸ್ಕೊಂಡು ಹೋಗುತ್ತೆ. ಅಮ್, ರೈತರಿಗೆ, ಕಾರ್ಖಾನೆಗಳಿಗೆ, ಹಲವಾರು ಜೀವರಾಶಿಗಳಿಗೆ ಹಲವಾರು ರೀತಿಯದು ಬಳಕೆ ಆಗ್ತಾ ಹೋಗುತ್ತೆ. ಕೊನೆಗದು ಸಾಗರವನ್ನು ಸೇರುತ್ತೆ. ಅದೊಂದು ನಿರಂತರವಾಗಿ ನಡೀತಾ ಇರುತ್ತೆ. ಇದನ್ನು ಎಷ್ಟು ಜನ ಹೇಗೆಲ್ಲ ನೋಡಿದ್ದಾರೆ ಅನ್ನೋದು ತಕ್ಷಣ ಒಂದಷ್ಟು ವಚನಗಳು, ಕಗ್ಗಗಳು, ದೋಹೆಗಳೆಲ್ಲ ತಲೆಗೆ ಬರ್ತಾ ಹೋಯಿತು. ಆಮ್, ಇದೇ ಅಲ್ಲಮ್ಮ, ಆ, ನದಿ ಏನೋ ನೋಡಿ ಒಂದು ವಚನ ಬರೀತಾನೆ, ನದಿವ ಹರಿವ ನದಿಗೆ ನೂರಾರು ಸಾವಿರಾರು ಕಾಲಗಳು ಅಂತ ಬರೀತಾರೆ. ಹರಿವ ನದಿಗೆ ನೂರಾರು ಕಾಲಗಳು ಅಂತ ಒಂದು ವಚನದಲ್ಲಿ ಉಲ್ಲೇಖ ಮಾಡ್ತಾನೆ. ಆ, ಆ, ಹಾಗೆ ಮತ್ತೊಂದು ವಚನದಲ್ಲಿ ಅಲ್ಲಮ್ಮ ನೀರಿಟ್ಕೊಂಡು ಈ ರೀತಿ ವಚನವನ್ನು ಬರೀತಾರೆ. ತನುವೆಂಬ ಏರಿಗೆ ಮನವೆಂಬ ಕಟ್ಟೆಯ ಮಾಡಿ ಬಲಿದು ಷಡ್ವಿಧ ಭಕ್ತಿ ಎಂಬ ಸೋಪಾನದಿಂದ ಪರಮಾನಂದದ ಜಲವ ತುಂಬಿ ಕೆರೆಯ ಕಟ್ಟಬಲ್ಲವರ ನಾರಣೂ ಕಾಣೆ. ನಾನು ಕಟ್ಟಿದ ಕೆರೆ ಸ್ಥಿರವಾಯಿತು ಗುಹೇಶ್ವರ ನಿಮ್ಮಾಣೆ. ಮನಸ್ಸನ್ನ ಈ ರೀತಿ ಭದ್ರವಾಗಿ ಕಟ್ಟಿ ಚಂಚಲವಾದ ಚಿತ್ತ ಏನಿದೆ ಮನಸ್ಸಲ್ಲೆಲ್ಲ ಓಡಾಡ್ತಿರೋಂಥ ನಮ್ಮ ಥಾಟ್ ಪ್ರೊಸೆಸ್ ಏನಿದೆ ಅದನ್ನು ಹೇಗೆ ಪತಂಜಲಿ ಚಿತ್ತ ನಿವೃತ್ತಿನೇ ಯೋಗ ಅಂತ ಹೇಳ್ತಾನೆ. ನಮ್ಮಲ್ಲಿ ಪೂರಾ ಚಿತ್ತವೃತ್ತಿ ಇರುತ್ತೆ, ಏನಾದರೂ ಯೋಚನೆ ಮಾಡ್ತಿರುತ್ತೆ. ಆ ಮನಸ್ಸನ್ನು ಎಲ್ಲ ರೀತಿಯ ಅರಿಷಡ್ ವರ್ಗಗಳೆಲ್ಲ ಕಟ್ಟಿ ಹಿಡಿದು ಅದನ್ನು ಮನಸ್ಸನ್ನು ನಿಯಂತ್ರಣಕ್ಕೆ ತಂದು ಮತ್ತೆ ಅದೆಲ್ಲೂ ಅಲಗಾಡದಿರೋ ಮಾಡದೆ ಅಂತ ಮನಸ್ಸನ್ನು ನೀರಿಗೆ ಹೋಲಿಸಿ ಅರಿಷಡ್ ಅರಿಷಡ್ ವರ್ಗಗಳನ್ನು ಕಾಮ, ಕ್ರೋಧ, ಮೋಹ, ಮದಮಾತ್ಸರ್ಯ ಅಂತ ಏನು ಹೇಳ್ತೀವಿ, ಅದನ್ನು ತಡೆ ಹಿಡಿದ್ರು. ಅದಕ್ಕೆ ಷಡ್ವಿಧ ಭಕ್ತಿಯನ್ನು ಬಳಸಿದ್ರು. ಅರಿಷಡ್ ವರ್ಗವನ್ನು ಮೀರೋದಕ್ಕೆ ಆ ರೀತಿಯ ಭಕ್ತಿಗಳನ್ನು ಬಳಸಿದ್ರು. ಆಗ ಚಂಚಲವಾಗಿ ನೀರಿನಂತೆ ಚಂಚಲವಾದಂತಹ ಮನಸ್ಸು ಸ್ಥಿರಗೊಳ್ಳಿತು ಅಂತ ಅಲ್ಲಮ ಮನಸ್ಸನ್ನು ನೀರಿಗೆ ಹೋಲಿಸ್ತಾ ನಮಗೆ ಆ, ಒಂದು ಆ, ಉಪಮಾನವನ್ನು ಅಥವಾ ಹೋಲಿಕೆಯನ್ನು ಕೊಡ್ತಾರೆ. ಮತ್ತೊಂದು ವಚನದಲ್ಲಿ ಜಲದೊಳಗಿದ್ದ ಕಿಚ್ಚು ಜಲವ ಸುಡದೆ ಜಲವು ತಾನಾಗಿರ್ದಿತ್ತು ನೋಡ, ನೆಲೆಯ ನರೆದು ನೋಡಿಹನೆಂದಡೆ ಅದು ಜಲವು ತಾನಲ್ಲ. ಕುಲದೊಳಗಿರ್ದು ಕುಲವ ಬೆರೆಸದೆ ನೆಲೆಗೆಟ್ಟು ನಿಂದದ ನಾರುಬಲ್ಲರು, ಹೊರಗೊಳಗೆ ತಾನಾಗಿರ್ದು ಮತ್ತೆ ತಲೆದೋರದಿಪ್ಪುದು ಗುಹೇಶ್ವರ ನಿಮ್ಮ ಒಲವು ನೋಡ. ಅಲ್ಲಿ ಮನಸ್ಸಿಗೆ ಹೋಲಿಸ್ಬಿಟ್ರೆ ನೀರನ್ನ, ಇಲ್ಲಿ ಮತ್ತೆ ಜಲದೊಳಗಿದ್ದ ಕಿಚ್ಚು ಅಂತ ಹೇಳಿ ಮೂಲಾಧಾರ, ಅಲ್ಲಿಂದ ಏರುವಂತಹ ಪ್ರಾಣಶಕ್ತಿಯನ್ನ ಕಿಚ್ಚು ಅಂತ ಹೇಳಿ ಅಲ್ಲಿ ಒಂದು ಕಡೆ ನೀರನ್ನ ಮನಸ್ಸಿಗೆ ಹೋಲಿಸಿದ್ರೆ, ಕೊನೆಗಿಲ್ಲಿ ಯೋಗಾರ್ಥದಲ್ಲಿ ನಮ್ಮಲ್ಲೇ ಸೋರ್ತಿರುವಂಥ ಅಮೃತಪಾನ ಮತ್ತು ಮೂಲಾಧಾರ ಅಲ್ಲಿ ಹೇಗೆ ಸೃಷ್ಟಿಗೆ ಮತ್ತೆ ಮರುಹುಟ್ಟಿಗೆ ನಮ್ಮ ಕಾಮಗಳಿಗೆ, ಬಯಕೆಗಳಿಗೆ ಕಾರಣವಾದಂಥ ಮೂಲಾಧಾರವೇನಿದೆ, ಅದನ್ನು ಮತ್ತೆ ಅದನ್ನು ನೀರು ಅಂತ ಹೇಳಿ ಕುಲದೊಳಗಿದ್ದು ಕುಲವ ಬೆರೆಸದೆ ನೆಲೆಗೆಟ್ಟು ನಿಂದದು ನಾರು ಬಲ್ಲರು ಅಂತ ಆ ನಾವು ಎಲ್ಲಿಂದ ಹುಟ್ಟು ಬಂದ್ವಿ, ಈ ಆತ್ಮವು ದೇಹದಲ್ಲಿ ಮತ್ತೆ ಹುಟ್ಟಿ ಬರುತ್ತೆ, ಸಂಸಾರಕ್ಕೆ ಹುಟ್ಟಿ ಬರುತ್ತೆ. ಅಂತಹ ಕುಲದೊಳಗಿದ್ದು ಕುಲವ ಬೆರೆಸದೆ ಈ ದೇಹದಲ್ಲಿದ್ದು ದೇಹವನ್ನು ನಾನು ಅಂತ ಅಂದುಕೊಳ್ಳದೆ ಗಟ್ಟಿಯಾಗಿ ನಿಂತವನು ಯಾರಪ್ಪ? ಹಾಗೆ ತನ್ನನ್ನು ತಾನು ಅರಿಯಬೇಕು. ಹೇಗೆ ಅಲ್ಲಿ ಮೂಲಾಧಾರದಲ್ಲಿ ಕಿಚ್ಚು ಏರಬೇಕಾದ್ರೆ ಜಲವು ತಾನಾಗಿ ಇತ್ತು ಅಂತ ಹೇಳ್ತಾ, ಹಾಗೆ ಮತ್ತೊಂದು ಕಡೆ ಸಹಸ್ರಾರದಲ್ಲಿ ಇದನ್ನ ಸಹಸ್ರ ಇಲ್ಲಿ ಅಂತ ಅಂದ್ಕೊಂಡ ಬ್ರಹ್ಮರಂಧ್ರ ಇಲ್ಲಿ. ಸೊ ಇಲ್ಲಿ ಮುಖ್ಯವಾಗಿ ಇಲ್ಲಿ ಅಂತ ಪರಿಗಣಿಸೋಣ. ಇಲ್ಲಿ ಅಮೃತ ಏನು ನಮಗೆ ಸಿಗುತ್ತೆ, ಆನಂದ ಏನು ಸಿಗುತ್ತೆ, ಅಲ್ಲಿ ಇಲ್ಲಿದ್ದಂತಹ ಜಲದಲ್ಲಿ ಜ್ಞಾನದ ಬೆಳಕು ಮೂಡಿದಾಗ ಸುಷುಮ್ನಾದಲ್ಲಿ ನಮಗೆ ಸಹಸ್ರದ ಬೆಳಕು ಮೂಡಿದ್ದು, ಇಲ್ಲಿ ಆನಂದ ಎನ್ನುವ ಸ್ವರೂಪದ ತಾನಾಗಿ ಇತ್ತು ಅಂತ ಹೇಳ್ತಾ, ಇಲ್ಲಿ ಮೂಲಾಧಾರವನ್ನು ಜಲ ಅಂತ ಹೇಳ್ತಾ, ಆನಂದ ಸಿಗುವಂತಹ ಜಾಗವನ್ನು ಅಲ್ಲಿ ಅದು ನೀರಿಗೆ ಹೋಲಿಸ್ತಾ ಅಲ್ಲಮ್ಮ, ಎರಡು ಬಗೆಯಲ್ಲಿ ಯೋಗಾರ್ಥದಲ್ಲಿ ಅನುಭಾವವನ್ನು
ಹೇಳೋದಕ್ಕೆ ಮತ್ತೆ ನೀರನ್ನ ಬಳಸ್ತಾರೆ. ಒಂದ್ ಕಡೆ ಮನಸ್ಸನ್ನ ಬಳಸಿದ್ರೆ ಮನಸ್ಸನ್ನ ಹೇಳಕ್ ಬಳಸಿದ್ರೆ, ಇನ್ನೊಂದ್ ಕಡೆ ಹ್ಮ್, ಹ್ಮ್, ಯೋಗದಲ್ಲಿ ಸಿಗುವಂತಹ ಪರಮಾನಂದ ಸ್ಥಿತಿಯನ್ನು ಹೇಳೋದಕ್ಕೂ ಅದೇ ನೀರನ್ನ ಬಳಸ್ತಾರೆ. ಮತ್ತೊಂದ್ ಕಡೆ ಇರುವುದೊಂದೇ ಬಾವಿ, ನೀರು ಸೇದುವವರು ಅನೇಕ. ಕೊಡಗಳು ಮಾತ್ರ ಹಲವು, ಒಳಗಿರುವ ನೀರು ಒಂದೇ ಕಬೀರ. ಇಲ್ಲಿ ಮತ್ತೆ ಅಲ್ಲಿ ಅಲ್ಲಮ ನದಿಗೆ ಹೋಲಿಸಿದ್ರೆ, ಜಲಕ್ಕೆ ಹೋಲಿಸಿದ್ರೆ, ಇಲ್ಲಿ ಕಬೀರ್ ದಾಸರು ಬಾವಿಗೆ ಹೋಲಿಸ್ತಾರೆ. ಬಾವಿಲಿರೋ ನೀರು. ಹೇಗೆ ಒಂದೇ ಬಾವಿ ಇದ್ರೂ ಹಲವಾರು ಜನ ನೀರು ತುಂಬಿಸ್ಕೊಂಡು ಹೋಗ್ತಾರೆ. ಕೊಡಗಳಲ್ಲಿ ಉ ಆಕಾರ ವ್ಯತ್ಯಾಸ ಇರ್ಬೋದು, ಗಾತ್ರ ವ್ಯತ್ಯಾಸ ಇರ್ಬೋದು, ಹೊರಗಿನ ಅಲಂಕಾರಗಳ ವ್ಯತ್ಯಾಸ ಇದ್ರೂ, ಒಳಗಿನ ನೀರು ಹೇಗೆ ಒಂದೋ, ಹಾಗೆ ಪ್ರತಿಯೊಬ್ಬನೂ ಒಂದೇ ಚೈತನ್ಯದಿಂದ, ಪರಮಾತ್ಮದಿಂದ ಎಲ್ಲರೂ ಅದರಿಂದ ಪಡೀತಾ ಇದ್ದಾರೆ. ಆ ಜ್ಞಾನಿಗಳು ಅಂತ ಅನ್ಕೊಳ್ಳಿ. ಎಲ್ಲಾ ದಾರ್ಶನಿಕರು ಒಂದೇ ಬಾವಿಯಿಂದ ಜ್ಞಾನವನ್ನ, ಆನಂದವನ್ನ ಸೇರ್ತಾ ಇದ್ದಾರೆ. ಹೊರಗೆ ನೋಡಕ್ಕೆ ಎಲ್ಲಾ ಗುರುಗಳು ಬೇರೆ ತರ ಕಾಣ್ತಾರೆ. ಬೇರೆ ಪ್ರದೇಶದವರು, ಬೇರೆ ಕಾಲಘಟ್ಟದವರು, ಬೇರೆ ಬೇರೆ ಹೆಸರಿಂದ ಬಂದವರು, ಬೇರೆ ಬೇರೆ ಯೋಗ ಮಾರ್ಗದಿಂದ ಇರಬಹುದು. ಆದರೆ ಒಳಗೆ ಆನಂದವೆನ್ನುವ ಸ್ಥಿತಿ ಒಂದೇ ಆಗಿದೆ. ಅವರು ತಲುಪಿದ ಸ್ಥಿತಿ ಒಂದೇ ಆಗಿದೆ ಅಂತ ಹೇಳ್ತಾ, ಬಾವಿಲಿ ಸೇದಿ ತೆಗೆದುಕೊಂಡು ಹೋಗುವ ನೀರಿಗೆ ಹೋಲಿಸ್ತಾ ಕಬೀರದಾಸರು ನಮಗೆ ಮತ್ತೆ ಅ ದಿವ್ಯಾನುಭವವನ್ನ ಹೇಳ್ತಾ ಹೋಗ್ತಾರೆ. ಮತ್ತೆ ಎಲ್ಲರೂ ಕೊನೆಗೆ ಬಾವಿಯಿಂದ ನೀರು ಅಂತ ಬಂದಾಗ, ಈ ಜಡ ಸ್ವರೂಪ ಏನಿದೆ, ನಮಗೆ ಕಣ್ಣಿಗೆ ಕಾಣುವ ಹೊರಗಿನ ಪ್ರಪಂಚ, ನಮ್ಮ ದೇಹ, ಈ ಕಣ್ಣಿಗೆ ಕಾಣ್ತಿರುವಂಥ ಮ್ಯಾಕ್‌ಬುಕ್ಕು, ಇದೆಲ್ಲವೂ ಕೊನೆಗೆ ಒಂದೇ ಮೂಲ ವಸ್ತುವಿಂದ ಆಗಿದೆ. ನೋಡೋದಕ್ಕೆ ಎಲ್ಲ ರೂಪಗಳು ಬೇರೆ ಬೇರೆ ಇದ್ರೂ, ಕೊನೆಗೆ ಅದೆಲ್ಲವೂ ಒಂದೇ ವಸ್ತುವಿಂದ ಬಂದಿದೆ ಅಂತ ಹೇಳ್ತಾ, ಈ ಬಾವಿ ಮತ್ತೆ ಕೊಡದ ನೀರು ನ ತಗೊಂಡು ಒಂದು ಐಕತ್ಯ ಭಾವವನ್ನ, ನಮಗೆ ಎಲ್ಲವೂ ಒಂದೇ ಅಂತ ಹೇಳೋದಕ್ಕೆ ಬಾವಿ ಮತ್ತೆ ನೀರನ್ನ ಚೆನ್ನಾಗಿಲ್ಲಿ ಕಬೀರದಾಸರು ಬಳಸ್ತಾರೆ. "ಮನದ ನದಿ ಯಾರು ದಾಟಿಲ್ಲ, ನೀರಿಲ್ಲದ ನದಿಯಲ್ಲಿ ಮುಳುಗ್ಯಾರು ಎಲ್ಲ." ಇದು ಕಡಕೋಳ ಮಡಿವಾಳಪ್ಪನ ತತ್ವಪದ. ಆತ ಕೂಡ ಮನಸ್ಸನ್ನ ಹ್ಮ್, "ಮನದ ನದಿ ಯಾರು ದಾಟಿಲ್ಲ, ನೀರಿಲ್ಲದ ನದಿಯಲ್ಲಿ ಮುಳುಗ್ಯಾರೋ ಇಲ್ಲ" ಅಂತ ಮನಸ್ಸನ್ನ ಮತ್ತೆ ನದಿಗೆ ಹೋಲಿಸ್ತಾ ಹೋಗ್ತಾನೆ. ಹಾಗೆ ಅಂ ಯೇಸು ಕ್ರಿಸ್ತ ನೀರ್ ಮೇಲೆ ನಡೆದ ಅಂತ ಒಂದ್ ಕಡೆ ಅವನು ಎಂಥ ದಿವ್ಯ ಪುರುಷ ಅಂತ ಹೇಳೋದಕ್ಕೆ ನೀರ್ ಮೇಲೆ ನಡೆದ ಅಂತ ಹೇಳ್ಬಿಡ್ತಾರೆ. ಅದೇ ಕತೆ ನಮಗೆ ಮತ್ತೆ ಪರಹಂಸರು ಘಟನೆ ಸನ್ನಿವೇಶ ಸಿಗುತ್ತೆ. ಒಬ್ಬ ವ್ಯಕ್ತಿ ನಾನು ನೀರ್ ಮೇಲೆ ನಡಿತೀನಿ ಅಂತ ಬಂದು ತುಂಬ ಹೆಮ್ಮೆಯಿಂದ, ಗರ್ವದಿಂದ, ಅಹಂಕಾರದಿಂದ ಬರ್ತಾನಾತ. ನನ್ನಲ್ಲಿ ಇಷ್ಟು ಯೋಗ ಶಕ್ತಿ ಇದೆ, ನಾನು ನೀರ್ ಮೇಲೆ ನಡಿಬಲ್ಲೆ, ನಿಮ್ಮ ಕೈಲಾಗತ್ತಾ ಅಂತ ಪರಹಂಸರು ಕೇಳ್ತಾನೆ. ಆಗ ಪರಮಹಂಸರು, ಎಷ್ಟು ವರ್ಷ ಆಯಿತು ನೀರ್ ಮೇಲೆ ನಡೆಯೋ ಸಾಧನೆ ಮಾಡೋದಕ್ಕೆ, ಎಷ್ಟು ವರ್ಷ ತಗೋತು? 12 ವರ್ಷ ತಗೊಳ್ತು ಅಂತ ಆ ಸಾಧಕ ಹೇಳ್ತಾನೆ. ಆಗ ಪರಮಹಂಸರು ಹೇಳ್ತಾರೆ, ಅಲ್ಲಯ್ಯ, ನಮ್ಮೂರಲ್ಲೂ ಕೂಡ ನದಿ ಇದೆ. ಅದು ನಾನು ಚಿಕ್ಕ ವಯಸ್ಸಿಂದ ದಾಟ್ತಾನೆ ಇದ್ದೀನಿ. ಅದು 1 ಆಣಿ 2 ಆಣಿಲಿ ಕೊಟ್ಟರೆ ಆತ ನನ್ನ ದೋಣಿಲಿ ಕರ್ಕೊಂಡೋಗಿ ಆ ಕಡೆ ದಡಕ್ಕೆ ಸೇರಿಸ್ತಾನೆ. 1 ಆಣಿ 2 ಆಣಿಲಿ ಮುಗಿಯೋಂಥ ಕೆಲಸನ ನೀರ್ ಮೇಲೆ ನಡೆಯೋ ಸಾಧನೆ ಮಾಡಿ 12 ವರ್ಷ ವ್ಯರ್ಥ ಮಾಡ್ಕೊಂಡಿಯಲ್ಲ, ಅದೇ 12 ವರ್ಷನ ಆತ್ಮ ಸಾಕ್ಷಾತ್ಕಾರಕ್ಕೆ ಬಳಸ್ಕೋಬೋದಲ್ವಾ ಅಂತ ಪರಮಹಂಸ ಕೇಳ್ತಾರೆ. ಅಲ್ಲಿ ಒಬ್ಬನ ಹ್ಮ್, ದೈವಿಕ ಶಕ್ತಿಯನ್ನು ಪ್ರದರ್ಶನ ಮಾಡೋಕ್ಕಲ್ಲಿ ಯೇಸು ಕ್ರಿಸ್ತನ ವಿಷಯಕ್ಕೆ ಬಂದಾಗ ನೀರ್ ಮೇಲೆ ನಡೆದ ಅಂತ ಹೇಳೋದಕ್ಕೆ ಹೋದರೆ, ಇಲ್ಲಿ ಅದೇ ಕತೆ ಇಲ್ಲಿ ಉಲ್ಟಾ ಆಗ್ಬಿಡುತ್ತೆ. ಪರಮಹಂಸ ಇದಕ್ಕೆ ಬಂದಾಗ ಅಂಥದ್ರಲ್ಲಿ ಯಾಕೆ ಅವಶ್ಯಕತೆ ಇದೆ? ಆತ್ಮ ಸಾಕ್ಷಾತ್ಕಾರ ಕಡೆಗೆ ಗಮನ ಕೊಡುವಂಥ ಪರಮಹಂಸರು ಹೇಳ್ತಾರೆ. ಒಂದು ಕಡೆ ಯೇಸು ಕ್ರಿಸ್ತ ನೀರು ಕೇಳೋದಕ್ಕೆ ಅಂತ ಒಂದು ಊರಿಗೆ ಬಂದಾಗ ದಾಹ ಆಗಿರುತ್ತೆ. ಒಂದು ಊರ ಹತ್ರ ಬಂದಿರ್ತಾನೆ. ಅಲ್ಲೊಂದು ಮನೆ ಇರುತ್ತೆ. ಅಲ್ಲಿ ಆ ತಾಯಿ, "ನನಗೆ ನೀರು ಕೊಡು, ದಾಹ ಆಗಿದೆ" ಅಂತ ಕೇಳಿದಾಗ, "ಅಯ್ಯೋ, ನೀನು ಯೇಸು ಕ್ರಿಸ್ತ ಅಲ್ವಾ, ನಾಜರತ್ತವನು, ನಿನಗೆಲ್ಲರೂ ಬೈತದಾರಪ್ಪ, ನಾನು ನಿನಗೆ ನೀರು ಕೊಡಲ್ಲ" ಅಂದಾಗ, "ನನಗೆ ಈ ನಾಲಿಗೆಯ ದಾಹ, ನೀರಿನ ದಾಹ ಏನಿದೆ ಅದನ್ನು ತೀರಿಸು ತಾಯಿ, ನಿನಗೆ ಶಾಶ್ವತವಾದ ದಾಹವನ್ನು ತೀರಿಸ್ತೀನಿ. ಅಂದರೆ ನಿನಗೆ ಈ ಭವಬಂಧನದಿಂದ ಬಿಡುಗಡೆ ಮಾಡ್ತೀನಿ, ಆನಂದ ರಸವನ್ನು ನಿನಗೆ ನೀಡಬಲ್ಲೆ" ಅಂತ ಆ, ಒಂದೇ ನೀರನ್ನ ಇಟ್ಕೊಂಡು, ದಾಹ ಅನ್ನೋದನ್ನ ಇಟ್ಕೊಂಡು ಅಲ್ಲಿ ಆಕೆ ಲೌಕಿಕವಾಗಿ ಮಾತಾಡಿದ್ರೆ, ಈತ ಆಧ್ಯಾತ್ಮಿಕವಾಗಿ ಅದನ್ನೇ ಮತ್ತೆ ಉದಾಹರಣೆಯಾಗಿ ಯೇಸು ಕ್ರಿಸ್ತ ನಮಗೆ ನೀಡ್ತಾನೆ. ಎಷ್ಟೋ ಜನ ಆಸೆ ಅನ್ನೋದು ದಾಹ ಅಂತಂದಾಗ ಮತ್ತೆ ಅದು ದಾಹ ನೀರಿಗೆ ಸಂಬಂಧಪಟ್ಟದ್ದು. ನಮ್ಗೆ ಹೇಗೆ ನೀರಂತ ಬಂದಾಗ ದಾಹ ಆಗುತ್ತದೆ, ಅದೇ ರೀತಿ ಆಸೆಗಳು ಸಂಬಂಧಪಟ್ಟ ಹಾಗೆ ದಾಹಕ್ಕದನ್ನು ಹೋಲಿಸ್ತಾರೆ. ಆಸೆ ಬಗ್ಗೆ ಅಷ್ಟು ದಾಹ ಪಡಬಾರದು ಅಂತ. ಇದೆಲ್ಲ ನೀರು ನೀರು ಒಂದೇ. ಆದರೆ ಅದರ ಬಳಕೆ, ಅದರ ತತ್ವ, ಅದರ ಗುಣ, ಅದು ಉ ನಿಂತಾಗ ಒಂದು ರೀತಿಯ ಸ್ವಭಾವ, ಅದು ಹರಿದಾಗ ಒಂದು ರೀತಿಯ ಸ್ವಭಾವ, ಅದು ದೊಡ್ಡ ಸಾಗರವಾಗೋ ಥರ ಸ್ವಭಾವ, ಇದೆಲ್ಲವನ್ನು ಗಮನಿಸಿದವರು ಹಲವಾರು ರೀತಿ ನಮಗೆ ಜೀವನದ ತತ್ವವನ್ನು ಕಟ್ಕೊಡೋದಕ್ಕೆ ನೀರು ಎನ್ನುವುದನ್ನು ತುಂಬ ಸೊಗಸಾಗಿ ಬಳಸಿದ್ದಾರೆ. ಇದನ್ನೇ ಹಲವಾರು ರೀತಿ ಬಳಸಿರೋರು ಹಲವಾರು ರೀತಿ ಇದ್ದರೆ, ಗುಂಡಪ್ಪ ಕೂಡ ತುಂಬ ಚೆನ್ನಾಗಿ ಅದನ್ನು ಬಳಸ್ಕೊಂಡು ಹೋಗಿದ್ದಾರೆ. "ಕಾಲ ನದಿಯಲ್ಲಿ ನಮ್ಮ ಬಾಳ ದೋಣಿಯು ಮೆರೆದು, ತೇಲುತ್ತ ಭಯವ ಕಾಣದೆ ಸಾಗುತ್ತಿರಲು, ಗಾಳಿ ಯಾವಾಗಮೋ ಬಂದೆತ್ತೆಣೆನ ಬೀಸುತ್ತ, ಮೇಲ ಕೀಳಾಗಿಪದು ಮಂಕುತಿಮ್ಮ." ನಮ್ಮ ಜೀವನನ ದೋಣಿ ಹಾಯಾಗಿ ಹೋಗ್ತಾ ಇದ್ರೆ, ಕಾಲ ನದಿಯಲ್ಲಿ ಹೋಗ್ತಾ ಇದ್ರೆ,
ಎಲ್ಲ ಸುಖವಾಗಿದೆ, ಆರಾಮಾಗಿದೆ ಅನ್ನಿಸ್ತಿದ್ರೆ ಎಲ್ಲಿಂದೋ ಇದ್ದಕ್ಕಿದ್ದ ಹಾಗೆ ದಿಢೀರಂತ ಜೋರು ಗಾಳಿ ಬಂದು ನಮ್ಮ ದೋಣಿನ ಉಲ್ಟಂ-ಪಲ್ಟಂ ಮಾಡಿಬಿಡುತ್ತಂತೆ. ಇದರಲ್ಲಿ ಕಾಲ ಎನ್ನುವುದನ್ನು ನದಿಗೆ ಹೋಲಿಸ್ತಿದ್ದಾರೆ. ಕಾಲ ದೋಣಿ ಅಲ್ಲಿ ಕಾಲ ನದಿಯಲ್ಲಿ ನಮ್ಮ ಬಹಳ ದೋಣಿಯು ಮೆರೆದು ಅಂತ ಕಾಲವನ್ನು ಟೈಮ್‌ನ ನದಿಗೆ ಹೋಲಿಸಿ ಜೀವನ ಹೇಗೆ ಬೇಕಾದ್ರೂ ನಮಗೆ ಅಹ್, ನದಿಯಲ್ಲಿ ಹೀಗೆ ಹೋಗ್ತಾ ದೋಣಿ ಯಾವ ರೀತಿ ಮೊಗಚಾಕೊಳ್ಳುತ್ತೋ ಹಾಗೆ ನಮ್ಮ ಬದುಕು ಮೊಗಚಾಕೊಳ್ಳುತ್ತೆ ಅಂತ ನಮಗೆ ಅರ್ಥ ಮಾಡಿಸೋದಕ್ಕೆ ಮತ್ತೆ ಅದೇ ನದಿಯನ್ನು ಬಳಸ್ತಾ ನದಿಯನ್ನು ಕಾಲಕ್ಕೆ ಹೋಲಿಸಿ ನಮಗೆ ಜೀವನ ಪಾಠವನ್ನು ಗುಂಡಪ್ಪ ಕೊಡ್ತಾರೆ. ಆವ ಬೇಳೆಯ ದಾವ ನೀರಿನಲ್ಲಿ ಬೇಯುವುದು ಆವ ಜೀವದ ಪಾಕ ಆವ ತಾಪದಿನೋ ಆ ವಿವರವನ್ನು ಕಾಣದ ಆಕ್ಷೇಪಣೆಯದೇನು ದೈವ ಗುಟ್ಟದು ತಿಳಿಯ ಮಂಕುತಿಮ್ಮ. ಯಾವ ನೀರಲ್ಲಿ ಯಾವ ಬೇಳೆ ಬೇಯುತ್ತೆ ನಮಗೇನಪ್ಪ ಗೊತ್ತಿದೆ, ಯಾವ ನೀರಲ್ಲಿ ಯಾವ ಅಕ್ಕಿ ಬೆಳೆದಿದೆ ನಮಗೇನಪ್ಪ ಗೊತ್ತಿದೆ, ಅದು ನಮಗೆ ಅರ್ಥವಾಗದಿರೋಂಥದ್ದು, ಅದ್ರ ಬಗ್ಗೆ ನೀನು ಗೊಡವೆಗೆ ಹೋಗಬೇಡ ಅಂತ ನಮಗೆ ಅದೊಂದು ರೀತಿಯ ಗುಟ್ಟಾಗಿದೆ. ಅದನ್ನು ಎಲ್ಲವೂ ಒಂದಲ್ಲ ಒಂದು ರೀತಿ ನಮಗೆ ಸೇರಿಕೊಂಡಿದೆ. ಹೇಗೆ ಅ, ಬಸವಣ್ಣ ಹೇಳ್ತಾರೆ, "ಜಲವೊಂದೇ ಶೌಚ ಆಚಮನಕ್ಕೆ, ನೆಲವೊಂದೇ ಶಿವಾಲಯ ಹೊಲೆಗೇರಿಗೆ" ಅಂತ. ಇವೆಲ್ಲವೂ ಕೊನೆಗೆ ಒಂದೇ ಅಪ್ಪ, ವ್ಯತ್ಯಾಸ ಇಲ್ಲ ಅಂತ ನಮಗೆ ಏಕತೆಯನ್ನು ಹೇಳ್ಕೊಡೋದಕ್ಕೆ ಬಸವಣ್ಣ ಜಲವೊಂದೇ ಶೌಚ ಆಚಮನಕ್ಕೆ ಅಂತಾರೆ. ಇಲ್ಲಿ ಗುಂಡಪ್ಪ ಯಾವ ನೀರಲ್ಲಿ ಯಾವ ಬೇಳೆ ಬೇಯುತ್ತಪ್ಪ ಗೊತ್ತಿಲ್ಲ, ಆ ವಿವರ ಅಷ್ಟು ಸುಲಭ ಅಲ್ಲ ನಿಂಗೆ ಸಿಗೋದು, ಅದ್ರ ಬಗ್ಗೆ ಅಷ್ಟು ಗೊಡವೆಗೆ ಹೋಗಬೇಡ. ಹ್ಮ್, ಎಲ್ಲದರ ಮೂಲವನ್ನು ಹುಡುಕೋದು ಅಥವಾ ಎಲ್ಲದರಲ್ಲೂ ಭೇದ ಭಾವ ಮಾಡೋಂಥದ್ದು ಹೋಗಬೇಡ. ಕೊನೆಗೆ ಮೂಲದೆಲ್ಲ ಒಂದೇ ಆಗಿದೆ. ಆ ಒಂದರಿಂದಲೇ ಹಲವಾಗಿದೆ. ಹಾಗೆ ನಿನಗೆ ಅಂತಹ ಆ, ಒಂದು ಆ, ಏಕತೆಯ ಕಡೆಗೆ ನಾವು ಮನಸ್ಸು ಮಾಡಬೇಕು ಅಂತ ಹೇಳ್ಬೇಕಾದ್ರೆ ಮತ್ತೆ ಅಲ್ಲಿ ನೀರಿನ ಉಲ್ಲೇಖವನ್ನು ಕೊಡ್ತಾರೆ. ನದಿಯ ತೆರೆಯ ಒಲವುರುಳಿ ಹೊರಳುತ್ತಿರುವುದು ಜೀವ, ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲವದಕ್ಕೆ, ಬದುಕೇನು ಸಾವೇನು ಸೊದೆಯೇನು ವಿಷವೇನು, ಉದಕ ಬುದ್ಬುದವೆಲ್ಲ ಮಂಕುತಿಮ್ಮ. ಇಲ್ಲಿ ಮತ್ತೆ ಜೀವನನ ನದಿಗೆ ಹೋಲಿಸಿ ಹೇಳ್ತಾರೆ. ನದಿ ಥರ ಹಾಗೆ ಜೀವನ ಹಿಂಗೆ ಹೋಗ್ತಿರುತ್ತಪ್ಪ, ಅದೆಲ್ಲೋ ಹುಟ್ಟತ್ತೆ, ಅದೆಲ್ಲೆಲ್ಲೋ ಹರಿಯುತ್ತೆ, ಮತ್ತೆ ಸಾಗರಕ್ಕೆ ಹೋಗಿ ಅದು ಸೇರಿಕೊಳ್ಳುತ್ತೆ, ಮಧ್ಯೆ ಆವಿ ಆಗುತ್ತೆ, ಮೋಡಕ್ಕಾಗುತ್ತೆ, ಅಲ್ಲಿಂದ ಮತ್ತೆ ಮಳೆ ಸುರಿಯುತ್ತೆ. ಜೀವನ ಒಂದು ರೀತಿ ನದಿಯ ರೀತಿ ಹರ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಇದೆಲ್ಲವೂ ಕೊನೆಗೆ ನಮ್ಮ ಬದುಕು ಅಂತ ಇದೆ, ಅದು ಉದಕ ಬುದ್ಬುದವೆಲ್ಲ ಮಂಕುತಿಮ್ಮ. ನೀರಲ್ಲಿ ಹರಿಬೇಕು ಹೇಗೆ ನೀರಿನ ಗುಳ್ಳೆಗಳು ಹೇಳ್ತಿರುತ್ತೆ, ಆ ರೀತಿ ಇದು ಆಗಾಗ ಅಲ್ಲಲ್ಲಿ ಪಾಪಪ್ ಆಗ್ತಿರುತ್ತೆ, ಒಡೆದು ಹೋಗ್ತಿರುತ್ತೆ. ಇದು ಅದು ನಿರಂತರವಾಗಿ ನಡೀತಿರುವ ಒಂದು ಪ್ರಕ್ರಿಯೆ, ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳಿದಾಗೆ, ಎಲ್ಲೋ ಒಂದು ಕಡೆ ಮತ್ತೆ ನೀರುಗುಳ್ಳೆ ಬರುತ್ತೆ, ಅದು ಒಡೆಯುತ್ತೆ, ಅಷ್ಟೊತ್ತಿಗೆ ಇನ್ನೆಲ್ಲೋ ಒಂದು ಕಡೆ ನೀರುಗುಳ್ಳೆ ಬಂದಿರುತ್ತೆ, ಮತ್ತೆ ಒಡೆಯುತ್ತೆ. ಇದು ಹೋಗಿ ಬಂದು ಮಾಡ್ತಾ ಇರುತ್ತೆ. ಆ ನದಿ ಬದುಕೆನ್ನುವ ನದಿ ಅದು ನಿರಂತರವಾಗಿ ಹರಿತಿರುತ್ತೆ ಅಂತ ನಮಗೆ ಆ, ನಿತ್ಯ ಮತ್ತು ಅನಿತ್ಯದ ಬದುಕು ಎಷ್ಟು ನಮ್ಮ 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 ಬದುಕು ಎಷ್ಟು ಅನಿತ್ಯವಾಗಿರುತ್ತೆ. ಇಡೀ ಸಮಷ್ಟಿಯಲ್ಲಿ ನೋಡಿದಾಗ ಒಂದಲ್ಲ ಒಂದು ಕಡೆ ಹುಟ್ಟು ಮತ್ತು ಸಾವು ಆಗ್ತಿರುತ್ತೆ. ಹಾಗೆ ಸಮಷ್ಟಿಯಲ್ಲಿ ನೋಡಿದಾಗ ಬದುಕು ಎಷ್ಟು ನಿರಂತರವಾಗಿದೆ. ಆ ಬದುಕು ನಿತ್ಯವೂ ಹೌದು, ಅನಿತ್ಯವೂ ಹೌದು ಅನ್ನೋದನ್ನು ಎಷ್ಟು ಸೊಗಸಾಗಿ ನಮಗೆ ನೀರ ಮೇಲೆ ಕಾಣೋ ಗುಳ್ಳೆಗೆ ಹೋಲಿಸಿ, ನೀರುಗುಳ್ಳೆಗೆ ಹೋಲಿಸಿ ನಮ್ಗೆ ಹೇಳ್ತಾರೆ. ಅದನ್ನೇ ದಾಸರು "ಯಾರಿಗೆ ಯಾರು ಎರವಿನ ಸಂಸಾರ, ನೀರಿನ ಮೇಲನ ಗುಳ್ಳೆ ನಿಜವಲ್ಲೋ ಹರಿ" ಅಂತ ದಾಸರು ಕೂಡ ನಮಗೆ ಅದನ್ನೇ ತತ್ವವನ್ನು ನಮಗೆ ಕಣ್ಮುಂದೆ ಕಾಣೋದನ್ನು ತೋರಿಸ್ತಾರೆ. ಮತ್ತೊಂದು ಕಡೆ "ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ" ಅಂತ ತನ್ನೊಳಗೆ ಇರುವ ಅಮೃತವನ್ನು ಪಾನ ಮಾಡೋದಕ್ಕೆ ದೇಹವನ್ನೇ ಕುಂಭಕವನ್ನಾಗಿಟ್ಕೊಂಡು ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ಅಂತ ಮಾಮೂಲಿ ಕೊಡ ತಗೊಂಡು ನೀರಿಗೆ ಹೋಗೋದನ್ನು ದಾಸರು ಯೋಗಾರ್ಥದಲ್ಲಿ ನಮ್ಗೆ ಅದನ್ನು ಕೊಟ್ಬಿಡ್ತಾರೆ. ಎಷ್ಟು ಸೊಗಸಾಗಿ ಅದೇ ನೀರು, ಆದರೆ ಅದನ್ನು ಯಾವ್ಯಾವ ರೀತಿ ಉಪಮಾನಗಳಾಗಿ, ಹೋಲಿಕೆಗಳಾಗಿ ಎಷ್ಟು ಚೆನ್ನಾಗಿ ಅದನ್ನು ಕಟ್ಟಿಕೊಡ್ತಾರೆ ನೋಡಿ. ಎಲ್ಲ ರೀತಿಯ ದಾರ್ಶನಿಕರು ಹಾಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಮತ್ತೆ ದಾಸರು ಆ ಕೆರೆ ನೀರಂತ ಹೇಳ್ತಾ ನಾವು ಕೆರೆ ನೀರಿಂದ ಇಡೀ ಸು ಭೂಮಿಲಿರೋಂಥ ಗಾಳಿ ಅಂತ ಅಂದ್ಕೊಳ್ಳೋಣ. ಅದನ್ನು ಒಳಗೆ ತಗೋತೀವಿ. ಕೆರೆ ನೀರನ್ನ ಒಳಗೆ ತಗೋತೀವಿ. ಕೆರೆ ನೀರನ್ನ ಮತ್ತೆ ಹೊರಗೆ ಚೆಲ್ತೀವಿ. ಉಸಿರು ಒಳಗೆ ತಗೋತೀವಿ. ಕೆರೆ ನೀರನ್ನ ಒಳಗೆ ತಗೋತೀವಿ, ಹೊರಗೆ ಬಿಡ್ತೀವಿ. ಕೆರೆ ನೀರನ್ನ ಒಳಗೆ ತಗೊಂಡು ಹೊರಗೆ ಬಿಡೋವಾಗ ಅಂದರೆ ಉಸಿರು ತಗೊಂಡು ಉಸಿರು ಬಿಡೋವಾಗ ಅಲ್ಲಿ ನಾವು ಭಗವಂತನ ಸ್ಮರಣೆ ಮಾಡಬೇಕು. ಅಲ್ಲಿ ನಾವು ಬೀಜ ಮಂತ್ರವನ್ನು, ಗುರು ನೀಡಿದ ಬೀಜ ಮಂತ್ರವನ್ನು ನಾವು ಉಸಿರಿನ ಜೊತೆಗೆ ಹೇಳ್ಕೊಳ್ಬೇಕು ಅನ್ನೋದನ್ನು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಿದ್ದಾರೆ. ಹಾಗೆ ಈಶಾವಾಸ್ಯಮಿದಂ ಸರ್ವಂ, ಈಶ ಎಲ್ಲೆಲ್ಲೂ ಇದ್ದಾನೆ, ಇದೆಲ್ಲ ಅವನೇ ಅಂತಂದಮೇಲೆ ಜೀವನದಲ್ಲಿ ನಾವೆಲ್ಲ ಏನು ಪಡಿತೀವೋ ಅದೆಲ್ಲ ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ತಿರತ್ತಪ್ಪ, ನಾನು ನಿಮಿತ್ತ ಮಾತ್ರ ಅಂತ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ದಾಸರು ಮತ್ತೆ ಅದನ್ನು ಅದೇ ಉಲ್ಲೇಖ ಕೊಡ್ತಾರೆ. ಅದನ್ನೇ "ಜೀವನವದೊಂದು ಪರಮೈಶ್ವರ್ಯ ಬ್ರಹ್ಮನದು, ಸೇವೆ ಎನ್ನದು ಊಜಿತಂಗೊಳಿಸಲೆಸಗ, ಈವರಾರ್ ಕೊಳುವರಾರ್ ಎಲ್ಲರೂ ಒಂದಾಗಿರಲು ನೈವೇದ್ಯ ಭಾಗಿನಿ ಮಂಕುತಿಮ್ಮ" ಅಂತ ಗುಂಡಪ್ಪ ಅದನ್ನೇ ಇದೆಲ್ಲ ಒಂದೇಪ್ಪ, ನಮ್ದೇನೂ ಇಲ್ಲ, ಈವರಾರ್ ಕೊಳುವರಾರ್ ಎಲ್ಲರೂ ಒಂದಾಗಿರಲು, ತಗೊಳ್ಳೋನವನೇ ಕೊಡದವನೇ ಎಲ್ಲ ಒಂದೇ ಆಗಿರುವಾಗ ನೈವೇದ್ಯ ಭಾಗಿನಿ ಮಂಕುತಿಮ್ಮ, ನೀ ಬರೀ ನೆಪ ಮಾತ್ರ, ಎಷ್ಟು ನೈವೇದ್ಯದಲ್ಲಿ
ಭಾಗಿಯಷ್ಟೇ ನೀನು. ನಿನ್ನ ಮುಖಾಂತರ ಆಗಿದೆ ಹೊರತು ನಿನ್ನಿಂದ ಅಲ್ಲ ಅಂತ ಒಂದು ಕಡೆ ಗುಂಡಪ್ಪ ಕಗ್ಗದಲ್ಲಿ ಹೇಳ್ತಾರೆ. ಹಾಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ದಾಸರು ಅದೇ ರೀತಿ ನಮಗೆ ಇಡೀ ಉಪನಿಷತ್ತಿನ ಸಾರವನ್ನು ನಮಗೆ ಬರೀ ಕೆರೆ ನೀರನ್ನ ಕೆರೆಗೆ ಚೆಲ್ಲಿನ ಬಹಿರಂಗ ಶುದ್ಧಿಗೆ ಮತ್ತು ಅಂತರಂಗ ಶುದ್ಧಿಗೆ ಎರಡಕ್ಕೂ ಬಳಸಿ ನಮಗೆ ಅದೇ ನೀರನ್ನೇ ಬಹಿರಂಗ ಶುದ್ಧಿ, ಅಂತರಂಗ ಶುದ್ಧಿಗೆ ನಮಗೆ ನೀರನ್ನು ಉಪಾಯವಾಗಿ ನಮಗೆ ಕೊಡ್ತಾರೆ. ಇಳಿಯುವೆನು ಮುಳುಗುವೆನು ವಿಶ್ವಾತ್ಮ ಸಾಗರದಿ ಮುಳುಗಿ ಕಳೆಯುವನು ಬೇರೆ ತರದರಿವ ಇಳೆಬಾನ್ಗಳ ಆಟದಲ್ಲಿ ಕುಣಿಯುವೆನು ಮೈಮರೆತು ಗಳಿಸಿ ಮನಸ್ಥಿತಿಯ ಮಂಕುತಿಮ್ಮ. ವಿಶ್ವಾತ್ಮ ಸಾಗರ ಇಲ್ಲಿ ಕೆರೆ, ನದಿ ಹೀಗೆಲ್ಲ ಆದರೆ ಕೊನೆಗೆ ವಿಶ್ವಾತ್ಮ ಸಾಗರ ಸಾಗರ ಎಷ್ಟು ವಿಶಾಲವಾಗಿದೆಯೋ ಹಾಗೆ ವಿಶ್ವಾತ್ಮ ಸಾಗರ ಅಂತ ಹೇಳ್ತಾ ಹೇಳ್ತಾ ಅಲ್ಲಿ ಒಂದ್ಸಲಿ ಮುಳುಗ್ತೀನಿ, ಹೇಳ್ತೀನಿ, ಮತ್ತೆ ಮತ್ತೆ ಹುಟ್ಟು ಬರ್ತೀನಿ, ಮತ್ತೆ ಮತ್ತೆ ಸಾಯ್ತಿರ್ತೀವಿ. ಈ ವಿಶ್ವಾತ್ಮ ಸಾಗರದಲ್ಲಿ ನಾವು ಆಗಾಗ ಮಿಂದು ಮಿಂದು ಬರ್ತಾ ಇರ್ತೀವಿ. ಹಾಗಿದು ಹುಟ್ಟು ಸಾವು ನಿರಂತರವಾಗಿರುತ್ತೆ. ಅಲ್ಲಿ ನಾವು ನಲಿತಾ ಹರ್ಷದಲ್ಲಿ, ಸಂತೋಷದಲ್ಲಿ ಈ ವಿಶ್ವಾತ್ಮ ಸಾಗರದಲ್ಲಿ ನಾವು ಉ ಉ ಈಜಬೇಕು, ಮಿಂದಬೇಕು, ಮುಳುಗಿ ಮುಳುಗಿ ಏಳಬೇಕು. ಇದನ್ನು ಒಂದು ಸಂತಸವಾಗಿ, ಒಂದು ಆಟವಾಗಿ, ಲೀಲೆಯಾಗಿ ಕಾಣಬೇಕು ಅಂತ ನಾವು ಹೇಗೆ ಸಮುದ್ರಕ್ಕೆ ಹೋದಾಗ ಅದರಲ್ಲಿ ಖುಷಿಯಾಗಿ ಆಟಾಡ್ತೀವಿ, ಆ ರೀತಿ ಇಡೀ ಬದುಕನ್ನೇ, ಇಡೀ ವಿಶ್ವವನ್ನೇ ಸಾಗರ ಅಂತ ಹೇಳ್ಕೊಂಡು ಅಂತ ತಿಳ್ಕೊಂಡು ಅಲ್ಲಿ ಕೂಡ ನಾವು ಸಮುದ್ರದಲ್ಲಿ ಹೇಗೆ ಈಜಾಡ್ಕೊಂಡು ಆಟಾಡ್ತೀವಿ, ಹಾಗೆ ಬದುಕಲ್ಲೂ ನಾವು ಆಟ ಆಡ್ಕೊಂಡಿರ್ಬೇಕು. ಹರ್ಷದಿಂದ, ಸಂತೋಷವಾಗಿ, ಲವಿಕೆಯಿಂದ ಇರಬೇಕು ಅಂತ ಸಮುದ್ರವನ್ನು ನಮ್ಮ ಪಾಠವಾಗಿ ಗುಂಡಪ್ಪ ಕೊಡ್ತಾರೆ. ಅಳಬೇಕು, ನಗಬೇಕು, ಸಮತೆ ಶಮವಿರಬೇಕು, ಹೊಳೆಯ ನೆರವಲು ಹೃದಯ ರಸ ಹರಿಯಬೇಕು, ಅಲೆಯ ನೆರಳು ಬಂಡೆಯವಲು ಆತ್ಮವಿರಬೇಕು, ತಿಳಿದವರ ಚರಿತವಿದು ಮಂಕುತಿಮ್ಮ. ಅಳಬೇಕು, ನಗಬೇಕು, ಸಮತೆ ಶಮವಿರಬೇಕು ಅಂತಾರೆ. ಅಂದರೆ ನಾವು ನಾವು ದುಃಖ ಮತ್ತೊಂದಾಯಿತು ಏನೋ ಕಾರಣಕ್ಕೆ ನಾವು ಅಳ್ತಿದ್ದೀವಿ ಅಂದರೆ ಅಲ್ಲಿ ನಮಗೆ ಸಮತೆ ಇರಬೇಕು. ಹೋಯ್ತು ಇವತ್ತೊಂದು ದುಃಖ ಇರುತ್ತೆ, ನಾಳೆ ಹೋಗುತ್ತೆ, ಇದು ಟೆಂಪರರಿ ಆಗಿರುತ್ತೆ ಅಂತ ನಮಗಲ್ಲಿ ಸಮತೆ ಇರಬೇಕು. ಹಾಗೆ ನಗುವಾಗ ಸಂತೋಷ ಬಂದಾಗ ಮೈ ಮರೆತು ಬಿಡ್ತೀವಿ, ಭಗವಂತನ ಮರಿತೀವಿ, ಗ್ರ್ಯಾಟಿಟ್ಯೂಡ್ ಕಳ್ಕೊಂಡ್ಬಿಡ್ತೀವಿ, ಕೃತಜ್ಞರಾಗಿರೋದಿಲ್ಲ. ಹಾಗೆ ನಮಗೆ ಅಹಂಕಾರ ಬರುತ್ತೆ, ನಾವೇ ಮಾಡಿದ್ವಿ ಅಂತ. ಇಂತಹ ಗುಣಗಳು ಶಮ ಅಂಥವನ್ನೆಲ್ಲ ಹೋಗಿಸ್ಬೇಕು. ಮನುಷ್ಯ ನಗುಲೇಬೇಕು, ಅಳಬೇಕು. ಆದರೆ ಹಾಗಿರೋವಾಗ ನಮಗೆ ಸಮತೆ ಮತ್ತು ಶಮವನ್ನು ಬಿಡಬಾರ್ದು. ನಮ್ಮ ಹೃದಯ ನಿಂತ ನೀರಾಗಬಾರ್ದು, ಹೊಳೆಯಂತೆ ಹರಿತಿರಬೇಕು. ಆದರೆ ಹೊಳೆಯಂತೆ ನಮ್ಮ ಮನಸ್ಸು ಹರಿತಿರುವಾಗ ಅಲ್ಲಿ ಹೇಗೆ ಹೊಳೆಯಲ್ಲಿ ಒಂದು ಕಲ್ಲಿರುತ್ತೆ, ಬಂಡೆ ಕಲ್ಲಿರುತ್ತೆ, ಅದು ಹೇಗೆ ತಾನು ಅಮ್, ಅಮ್, ಕರಗಿ ಹೋಗಲ್ವೋ, ಹೇಗೆ ಅದು ಒಡೆದು ಹೋಗಲ್ವೋ, ಮೆತ್ತಗಾಗ್ಬಿಡಲ್ವೋ, ಅದು ಹೇಗೆ ಅಚಲವಾಗಿ ಸ್ಥಿರವಾಗಿರುತ್ತೋ ಹಾಗೆ ಬ್- ಹೃದಯವೆನ್ನುವುದು, ಮನಸ್ಸೆನ್ನುವುದು ನದಿಯಂತೆ ಹರಿಯುತ್ತಿರುವಾಗ ಆತ್ಮ, ನಮ್ಮ ಚಿತ್ತ, ನಮ್ಮ ಅರಿವು ಬಂಡೆಯಂತೆ ಅಲಗದೇ ಇರಬೇಕು. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯಧ್ಯಾನ, ಒಳಗೆ ಉದಾಸೀನ, ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ, ಮುನಿಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ತಾರೆ. ಹೊರಗಿಂದ ನಾವು ಬದುಕುವಾಗ ಲವಲವಿಕೆಯಿಂದ ನಾವು ಪಾಲ್ಗೊಳ್ಳಬೇಕು. ನಾವು ಪಾಲುಗಳಲ್ಲಿ ಅಳಬೇಡ ಮಂಕುತಿಮ್ಮ ಅಂತ ಗುಂಡಪ್ಪ ಅಂದ್ಕೊಡ್ತಾರೆ. ನೀನು ಜೀವನದಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಳಬೇಡ. ನೀನು ಯಾವುದೇ ರೀತಿ ಭಾವನೆಗಳು ಅಂಟಿಕೊಳ್ಳದೆ ನೀನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡು. ಪಾಲುಗಳಲ್ಲಿ ಅಳಬೇಡ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳಿದಾಗೆ ಅದಾಗಬೇಕು ಅಂತಂದರೆ ನಾವು ಎರಡು ಕೋಣೆಯ ನೀ ಮಾಡು ಮನದಾಲಯದಿ ಅಂತ ಗುಂಡಪ್ಪ ಹೇಳ್ತಾರಲ್ಲ, ಒಂದು ಮನಸ್ಸಲ್ಲಿ ಎರಡು ಕೋಣೆ ಮಾಡಬೇಕು. ಹೊರಗಿನ ಜಗತ್ತಿನ ಜೊತೆಗೆ ವ್ಯವಹರಿಸೋಕ್ಕೆ ಹೊರ ಕೋಣೆ ಒಂದಿರಬೇಕು. ಒಳ ಕೋಣೆಯಲ್ಲಿ ನಾವು ವಿಶ್ರಾಂತಿ ಪಡಿಬೇಕು. ಅಲ್ಲಿ ಯಾರ ಸಂಪರ್ಕವೂ ಇಲ್ಲದೆ ಏಕಾಂತದಲ್ಲಿರಬೇಕು ಅಂತ ಹೇಳ್ತಾರೆ. ಅದಾಗಬೇಕು ಅಂದರೆ ಹೃದಯ ಮನಸ್ಸೇನಿದೆ ಅದು ನದಿಯಂತೆ ಅದು ನಿರಂತರವಾಗಿ ಜೀವಂತವಾಗಿರಬೇಕು. ಇಲ್ಲಿ ಮನಸ್ಸನ್ನು ನಾವು ಆ, ಗುಂಡಪ್ಪ ನದಿಗೆ ಹೋಲಿಸುವಾಗ ಚಂಚಲತೆಗೆ ಹೋಲಿಸ್ತಾ ಇಲ್ಲ, ಅದರ ಜೀವಂತಿಕೆ, ಅದು ಹೇಗೆ ಸದಾಕಾಲ ಜೀವಂತವಾಗಿ ಹರಿತಾನೆ ಇರುತ್ತೋ ಹಾಗೆ ಮನಸ್ಸು ನಾವು ಸಪ್ರೆಸ್ ಮಾಡದೆ, ಮನಸ್ಸನ್ನು ನಾವು ಆ, ಆ, ಖಿನ್ನತೆಗೆ ಒಳಪಡಿಸದೆ, ಅದನ್ನು ನಾವು ಕಟ್ಟಿ ಹಾಕೋದು ಅಲ್ಲಮ್ಮ ಹೇಳಿದಂತೆ ಅರಿಷಡ್ ವರ್ಗಗಳನ್ನ ಕಟ್ಟಿ ಹಾಕೋದು ಬೇರೆ, ನಾವು ಯಾವುದಕ್ಕೂ ಸೇರ್ಕೊಳ್ಳೋದೇ ಇಲ್ಲ ಅಂತ ಮನಸ್ಸನ್ನು ನಾವು ಬಂಧಿಸೋದು ಬೇರೆ. ಅದನ್ನು ನಾವು ಒಂದು ರೀತಿ ಶೆಲ್ಗೆ ಹಾಕ್ಬಿಡ್ತೀವಿ ನಾವು. ಯಾರು ನಂಗೆ ಬೇಡ ಬೇಡ, ನಂಗೆ ಅದು ಬೇಡ ಇದು ಬೇಡ ಅಂತ ತಿರಸ್ಕರಿಸ್ಬಿಟ್ಟು ಮನಸ್ಸನ್ನು ಒಂದು ರೀತಿ ನಾವು ಕೃಶ ಮಾಡಿ ಅದಕ್ಕೊಂದು ಬೇಲಿ ಹಾಕ್ಬಿಡ್ತೀವಿ. ಇಲ್ಲಿ ಬೇಲಿ ಹಾಕೋದಲ್ಲ, ಅದಕ್ಕೆ ಏರಿಯನ್ನು ಕಟ್ಟುವುದು. ಚಂಚಲತೆಗೆ ನಾವು ಏರಿಯನ್ನು ಕಟ್ಟಬೇಕು ಹೊರತು ಮನಸ್ಸು ವಿಶಾಲವಾಗಿರಬೇಕು. ಹೇಗೆ ಮನಸ್ಸು ವಿಶಾಲವಾಗಿ ಇರಬೇಕು ಅಂದರೆ ನದಿಯಂತೆ ಅದು ಎಲ್ಲೂ ನಿಲ್ಲದೇನೆ ಅದು ನಿರಂತರ ಹೇಗೆ ಜೀವಂತವಾಗಿರುತ್ತೋ, ಅದು ಎಲ್ಲೆಲ್ಲಿ ಹರಿದು ಹೋಗುತ್ತೋ ಅಲ್ಲೂ ಮತ್ತೆ ಅದು ಆ, ಜೀವವನ್ನೇ ಕೊಡ್ತಾ ಹೋಗುತ್ತೆ. ಅದು ನಾಗರಿಕತೆಗೆ, ಕೃಷಿಗೆ, ಹಲವಾರು ರೀತಿ ಅದು ಜೀವಂತವಾಗಿ ಹರಿಯೋದಕ್ಕೆ ಮತ್ತೆ ಎಲ್ಲ ಕಡೆಯೋದು ಚೈತನ್ಯವನ್ನೇ ಕೊಡುತ್ತೆ. ಆ ರೀತಿಯಲ್ಲಿ ಮನಸ್ಸು ನಾವು
ಜೀವಂತ ನದಿಯಂತೆ ಹರಿಯೋದಕ್ಕೆ ಬಿಡಬೇಕು. ಆ ರೀತಿ ಬಿಟ್ಟಾಗ ಆತ್ಮ ಯಾವುದೇ ರೀತಿ ಉ ಘಾಸಿಯಾಗದೆ, ಪರಿಣಾಮಕ್ಕೆ ಒಳಗಾಗದೆ ಬಂಡೆಯಂತೆ ಇರಬೇಕು ಅಂತ ನದಿಯನ್ನ ಮನಸ್ಸಿಗೆ ಹೋಲಿಸ್ತಾ, ನಮ್ಮ ಸ್ಥಿತಿಯನ್ನ ಒಳಗಿರುವ ಬಂಡೆಕಲ್ಲಿಗೆ ಹೋಲಿಸಿ ನಮಗೆ ಜೀವನ ಪಾಠವನ್ನ ಗುಂಡಪ್ಪ ಕಟ್ಕೊಡ್ತಾರೆ. ಮುಳಗದಿರು ಜೀವನದ ತೆರೆಯ ಮೇಲೆ ಈಜುತಿರು, ಒಳಿತನಾಗಿಸು ಕೊಡುತ್ತ ಕೊಳುತ ಸಂತಸವ, ಕಳವಳಂ ಬಡದ ನಡೆ ಕಡೆಯ ಕರೆ ಬಂದಂದು, ಮಿಳಿತ ನಿರುವಿಶ್ವದಲ್ಲಿ ಮಂಕುತಿಮ್ಮ. ಮತ್ತೆ ಇಲ್ಲಿ ಮುಳುಗದಿರೋ ಜೀವನದ ತೆರೆಯ ಮೇಲೆ ಈಜುತ್ತಿರು ಅಂದ್ಬಿಡ್ತಾರೆ. ಜೀವನದಲ್ಲಿ ಮುಳ್ಕೊಂಡು ಹೋಗ್ಬೇಡಪ್ಪ, ಮನದ ನದಿ ಯಾರು ದಾಟಿಲ್ಲ, ನೀರಿಲ್ಲದ ನದಿಯಲ್ಲಿ ಮುಳುಗ್ಯಾರೋ ಇಲ್ಲ ಅಂತ ಅಲ್ಲಿ ಕಡಕೊಳ ಮಡಿವಾಳಪ್ಪ ಹೇಳಿದಾಗೆ, ಜೀವನದಲ್ಲಿ ನೀನು ಪ್ರಜ್ಞೆ ತಪ್ಪಿ ಬದುಕಬೇಡ, ಭಾವನೆಗಳು ಗಂಟ್ಕೊಂಡು ಉದ್ವೇಗದಲ್ಲಿ ಬದುಕೋಕೆ ಹೋಗ್ಬೇಡ, ಮುಳುಗಬೇಡ ಪ್ರಪಂಚದಲ್ಲಿ. ತೆರೆಯ ಮೇಲೆ ಈಜುತ್ತಿರು, ಇದ್ದು ಇಲ್ಲದೆ ಇರುವುದು ಯೋಗ ಭೋಗ ಸಂಯೋಗ ಅಂತ ಹೇಳ್ತೀವಲ್ಲ, ವೃತ್ತಿ ಮತ್ತೆ ಪ್ರವೃತ್ತಿ ಎರಡನ್ನೂ ನಾವು ಇಟ್ಟಿಕೊಂಡು ನಿವೃತ್ತಿಯನ್ನು ಪಾಲಿಸಿಕೊಳ್ಳುತ್ತಾ ನಾವು ಬದುಕಲ್ಲಿ ಇದ್ದು ಇಲ್ಲದೇ ಇರುವುದು ಹೇಗೆ. ಕೃಷ್ಣ ನೀರಲ್ಲಿ ಕಮಲದ ಎಲೆ ಇರುತ್ತೆ, ಅದು ನೀರಲ್ಲಿ ಇದ್ರೂ ಕೂಡ ಅದು ಒದ್ದೆ ಆಗಲ್ವೋ ಹಾಗಿರಬೇಕು ಅಂತ ಕೃಷ್ಣ ಹೇಳ್ದಾಗೆ, ಇಲ್ಲಿ ನಾವು ನದಿಯಲ್ಲಿ ಹೇಗೆ ನಾವು ಮುಳುಗ್ಬಿಟ್ಟು ಪ್ರಾಣ ಬಿಡೋದಕ್ಕೆ ಹೋಗೋದಿಲ್ವೋ, ಈಜೊಡಿತೀವೋ ಅದರಲ್ಲಿ ನಮ್ಗೆ ಗೊತ್ತಿರುತ್ತೆ ಎಷ್ಟು ನೀರು ಒಳಗೆ ಹೋದರೆ ಸಮುದ್ರಕ್ಕೋ ಕೆರೆಗೋ ನದಿಗೋ ಎಷ್ಟು ಒಳಗೆ ಹೋದ್ರೆ ನಾವು ಸೇಫ್ ಇದ್ದೀವಿ, ಎಲ್ಲಿ ಇನ್ನೆಷ್ಟು ಒಳಗೆ ಹೋದ್ರೆ ನಾವು ಸೇಫ್ ಇರಲ್ಲ, ನಾವಲ್ಲಿ ಮುಳುಗಿ ಸಾಯುವಂತಹ ಅಥವಾ ಹಾನಿಯಾಗುವಂಥ ಒಂದು ಆ, ಮುಂದೆ ಒಂದು ಸ್ಥಿತಿ ಇದೆ, ಅಲ್ಲಿ ಮುಂದಕ್ಕೆ ನಾವು ಹೋಗಬಾರ್ದು, ಇದು ಅಪಾಯ ಇಲ್ಲಿ ಮುಂದಕ್ಕಿದೆ ಅಂತ ಗೊತ್ತಿರುತ್ತಲ್ಲ. ಹಾಗೆ ಬದುಕಲು ಕೂಡ ಎಷ್ಟು ನಾವು ಮುಂದೆ ಹೋದರೆ ಜೀವನವೆನ್ನುವ ನದಿಯಲ್ಲಿ ಅಥವಾ ಸಾಗರದಲ್ಲಿ ಕೆರೆಯಲ್ಲಿ ಎಷ್ಟು ಮುಂದೆ ಹೋದರೆ ನಾವು ಅಪಾಯಕ್ಕೊಳಗಾಗ್ತೀವಿ, ಎಷ್ಟು ದೂರದಿದ್ರೆ ನಾವು ಸೇಫ್ ಆಗಿರ್ತೀವಿ, ಸುರಕ್ಷಿತವಾಗಿರ್ತೀವಿ ಅಂತ ನಾವು ಅರಿವಿಂದ ಬದುಕಿದ್ರೆ ನಮಗೆ ಆ ನದಿ ಎನ್ನುವ ಜೀವನವೆನ್ನುವ ನದಿ ನಾವು ಮುಳುಗಿ ನಾವು ಕಷ್ಟವನ್ನು ಪಡೋದಿಲ್ಲ. ಎಚ್ಚರಿಕೆಯಿಂದ ನಾವು ಇತಿಮಿತಿಯಲ್ಲೇ ಬದುಕ್ತೀವಿ, ಮಧ್ಯಮ ಮಾರ್ಗದಲ್ಲಿ ಅರಿವಿನಿಂದ ಬದುಕೋಕ್ಕೆ ಸಾಧ್ಯ. ಹಾಗಾಗಿ ನೀನು ತೆರೆಯ ಮೇಲೆ ಈಜಪ್ಪ, ಮುಳುಗಕ್ಕೆ ಹೋಗಬೇಡ ಅಂತ ಹೇಗೆ ನಾವು ನದಿಯಲ್ಲೋ ಕೆರೆಯಲ್ಲೋ ಸಮುದ್ರದಲ್ಲೋ ನಾವು ಎಚ್ಚರಿಕೆನ ತಪ್ಪಿ ಆಟ ಆಡ್ಕೊಂಡು ಹೋಗ್ತಾ ಹೋಗ್ತಾ ಎಷ್ಟೋ ಜನ ಕಾಲು ಜಾರಿ ಬೀಳೋದು ನಾವು ನೋಡಿದ್ದೀವಿ. ಹಾಗೆ ಬದುಕಲ್ಲೂ ಕೂಡ ಎಚ್ಚರಿಕೆಯಿಂದಿದ್ದು ಕಾಲು ಜಾರಿ ಬೀಳಕ್ಕೆ ಹೋಗಬೇಡಿ, ಮುಳುಗಕ್ಕೆ ಹೋಗಬೇಡಿ, ಈಜ್ತಾ ಇರಿ ಅಂತ ಗುಂಡಪ್ಪ ಜೀವನ ಪಾಠವನ್ನು ಕೊಡ್ತಾರೆ. ಇಲ್ಲಿ ನಾವು ಒಂದು ಸೂಕ್ಷ್ಮವನ್ನು ಗಮನಿಸಬೇಕು. ಅದೇ ನೀರು, ಅದೇ ಕೆರೆ, ಅದೇ ಬಾವಿ, ಅದೇ ನದಿ. ಆದರೆ ಎಷ್ಟು ರೀತಿ ಜೀವನ ಪಾಠವನ್ನು ಕೊಡ್ತಾ ಹೋಗ್ತಾರೆ. ಇದು ಯಾಕೆ ಕೊಡ್ತಾರೆ ನಾವು ಯೋಚನೆ ಮಾಡಬೇಕು. ಅದಕ್ಕೆ ಗುಂಡಪ್ಪ ತುಂಬ ಚೆನ್ನಾಗಿ ಒಂದು ಉತ್ತರ ಕೂಡ ಕೊಡ್ತಾರೆ. ಕವಿಯಲ್ಲ ವಿಜ್ಞಾನಿಯಲ್ಲ ಬರೀ ತಾರಾಡಿ, ಅವ ನರಿವಗೆಟಕುವಲ್ ಅಂದಾತ್ಮನಯವ, ಹವಣಿಸಿದನಿದನು ಪಾಮರ ಜನದ ಮಾತಿನಲ್ಲಿ, ಕವನ ನೆನಪಿಗೆ ಸುಲಭ ಮಂಕುತಿಮ್ಮ. ಎಲ್ಲ ಕವಿಗಳು, ದಾರ್ಶನಿಕರು, ಉಪನಿಷತ್ಕಾರರು, ಜಲಾಲುದ್ದೀನ್ ರೂಮಿ, ರಬಯ್ಯ, ಫಿರಾದ್, ಮಿರ್ಜಾ ಗಾಲಿಬ್, ರೂಮಿ, ಒಮರ್ ಖಯಾಮ್, ಲಲ್ಲೇಶ್ವರಿ, ಸಹಜೋ, ಮೀರಾಬಾಯಿ, ಕನಕದಾಸರು, ಪುರಂದರದಾಸರು, ವಚನಕಾರರು, ಹೀಗೆ ಹಲವಾರು ಜನ ನಮಗೆ ಎಲ್ಲವನ್ನು ಕವನದಲ್ಲಿ ಕಟ್ಕೊಡ್ತಾ ಹೋದರು. ಯಾಕೆ ಅಂದರೆ ಅದು ಕವನ ನೆನಪಿಗೆ ಸುಲಭ ಮಂಕುತಿಮ್ಮ. ಅದನ್ನು ಇಷ್ಟೆಲ್ಲ ವಚನಕಾರರಾಗಿರ್ಬೋದು, ಗುಂಡಪ್ಪ ಈಗೆಲ್ಲ ಏನು ಉಲ್ಲೇಖ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ಇವೆಲ್ಲವೂ ಸಾಹಿತ್ಯದ ರೀತಿಯಲ್ಲಿ ಇದೆ. ನಾವು ಜೀವನವನ್ನು ಯಾಕೆ ಕವನದ ರೀತಿಯಲ್ಲಿ ಸಾಹಿತ್ಯ ರೀತಿಯಲ್ಲಿ ನಮಗೆ ಕೊಟ್ಟು ಅಂದರೆ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ. ಉದಾಹರಣೆಗೆ ಒಂದು ಕಗ್ಗ ಬರುತ್ತೆ. ದ್ರಾಕ್ಷಿರಸವೇನಲ್ಲ ಜೀವನದ ತಿರುಳಾರ್ಕಂ, ಇಕ್ಷು ದಂಡವದಲು ಬಲು ಕಷ್ಟ ಭೋಜನವು, ದಕ್ಷತೆಯಂ ಪಿಡಿವಂಗೆ ಒಂದೆರಡು ಗುಟುಕು ರಸ, ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ ಅಂತ ಒಂದು ಕಗ್ಗ ಬರುತ್ತೆ. ಜೀವನ ದ್ರಾಕ್ಷಿ ರಸ ಅಷ್ಟು ಸುಲಭ ಅಲ್ವಂತೆ, ಕೈಲಿ ಹಿಂಗೆ ಹಿಡ್ಕೊಂಡ ತಕ್ಷಣ ರಸ ಬಂದ್ಬಿಡೋಕ್ಕೆ. ಅದು ಕಬ್ಬಿನ ಜಲ್ಲೆ ಥರ ಅಂತೆ, ಅದು ಹಿಂಡೋದಕ್ಕೆ ತುಂಬ ಕಷ್ಟ. ದಕ್ಷತೆಯಂ ಪಿಡಿವಂಗೆ ಒಂದೆರಡು ಗುಟುಕು ರಸ, ಅದು ಅಷ್ಟೆಲ್ಲ 2-3 ಜಲ್ಲೆ ತೊಗೊಂಡು ಹಿಂಗೆ ನಾವು ಕಬ್ಬಿನಲ್ಲಿ ಕೊಡೋದಕ್ಕೆ ಹೋಗ್ತೀವಲ್ಲ ಅಂಗಡಿಗಳಲ್ಲಿ, ಅವ್ರು ಹಿಂಗೆ ಹಿಂಡಬೇಕಾದ್ರೆ ಅಷ್ಟೆಲ್ಲ ಜಲ್ಲು ಆ ಕಬ್ಬು ತೊಗೊಂಡು ಹಿಂಡ್ತಾರೆ, ಅದು ಬರೋದು 1 ಗ್ಲಾಸು. ದಕ್ಷತೆಯಂ ಪಿಡಿವಂಗೆ ಒಂದೆರಡು ಗುಟುಕು ರಸ, ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ. ಅದು ಕಬ್ಬಿನ ಹಾಲನ್ನ ಹೀರಿ ಅದನ್ನು ರಸವನ್ನು ತೆಗೆದು ಆ ಜಲ್ಲೆಯನ್ನು ಬಿಸಾಕ್ತಾರೆ. ಆತ ಪಕ್ಕದಲ್ಲಿ ಒಂದು ಕಡೆ ಹಾಕಿರ್ತಾರೆ. ಅಲ್ಲಿಗೆಲ್ಲ ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ ನೊಣಗಳು ಹೊತ್ಕೊ ಸುತ್ಕೊಂಡಿರುತ್ತೆ ಆ ಜಲ್ಲೆಗೆ, ಅದರಲ್ಲಿ ರಸವೇ ಇಲ್ಲ. ಯಾರು ದಕ್ಷತೆಯಿಂದ ಬದುಕನ್ನು ಹಿಡಿತಾನೆ ಅವನಿಗೆ ಒಂದೆರಡು ರಸ ಜೀವನದ ತತ್ವ ಅವನಿಗೆ ಸಿಗುತ್ತೆ. ಅದು ಕುಡಿದವನು ಆ ಜಲ್ಲೆಯನ್ನು ಬಿಸಾಕ್ಬಿಟ್ಟಿರ್ತಾನೆ. ಆದರೆ ಜನ ತತ್ವವನ್ನು ಏನು ಪಡ್ಕೊಂಡಲ್ಲ, ಅವನ ಜೀವನ ಚರಿತ್ರೆ, ಅವನು ಬರೆದದ್ದು ಇದನ್ನ ಹಿಡ್ಕೊಂಡು ಅದ್ರ ಜಲ್ಲೆಯನ್ನು ಹಿಡ್ಕೊಂಡು ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ ಅವ್ರ ಜಲ್ಲೆಯಲ್ಲೇನೋ ಇದೆ ಅಂತ ಹುಡುಕ್ತಿರ್ತಾರಂತೆ. ಆದರೆ ಆತ ತನ್ನ ಕೃತಿಗಳಲ್ಲಿ, ತನ್ನ ನಡೆಯಲ್ಲಿ ಆತ
ಬದುಕಿನ ರಸವನ್ನು ಕುಡಿದು ಹೋಗಿದ್ದಾನೆ. ಅದನ್ನು ಸಂದೇಶವಾಗಿ ನೀಡಿದ್ದಾನೆ. ನಾವು ಸಂದೇಶವನ್ನು ಹಿಡ್ಕೊಂಡು ನಾವು ಬದುಕನ್ನು ಬಿಟ್ಬಿಟ್ರೆ ನಮಗದು ಸಿಗೋದಿಲ್ಲ. ನಾವೆಲ್ಲ ಕೊನೆಗೆ ನೊಣಗಳಾಗ್ಬಿಡ್ತೀವಿ, ಅನುಯಾಯಿಗಳಾಗ್ಬಿಡ್ತೀವಿ. ಅಂಥ ಅನುಯಾಯಿಗಳು ಬೇರೆ ಯಾರಲ್ಲ, ಬೇರೆ ಏನಲ್ಲ, ನೊಣಗಳಿದ್ದ ಹಾಗೆ, ಕಬ್ಬಿನ ಜಲ್ಲೆಗೆ ಸುತ್ತುಕೊಂಡ್ರು ನೊಣಗಳಿದ್ದ ಹಾಗೆ ಅಂತ ಗುಂಡಪ್ಪ ಹೇಳ್ತಾರೆ. ಈ ಕಗ್ಗ ನನಗೆ ಹ್ಮ್, ಕಬ್ಬಿನ ಕಬ್ಬಿನಲ್ಲಿ ಕುಡಿಬೇಕಾದ್ರೆ ಅಥವಾ ಎಲ್ಲೋ ಕಬ್ಬು ಬೆಳೆದಿರುವಾಗ ಅಥವಾ ದಾರಿಯಲ್ಲಿ ಕಬ್ಬಿನ ಅಂಗಡಿ ನೋಡಿದಾಗ ಈ ಕಗ್ಗ ನೆನಪಾಗುತ್ತೆ ನನಗೆ. ಹೌದಲ್ಲ ಗುಂಡಪ್ಪ ಈ ಕಗ್ಗ ಹೇಳಿದಾರಲ್ಲ ಅಂತ ಪದೇ ಪದೇ ನೆನಪಾಗತ್ತೆ. ಅದರಲ್ಲಿ ಮತ್ತೆ ಆ ಕಗ್ಗ ನೆನಪಾದಾಗ ಕಗ್ಗದಲ್ಲಿ ಹೇಳಿದ ಜೀವನ ಪಾಠ ನೆನಪಾಗತ್ತೆ. ಅದನ್ನ ಆಗಾಗ ಅಭ್ಯಾಸ ಮಾಡ್ಕೊಳ್ಳೋಕ್ಕೆ ಪ್ರಯತ್ನವೂ ಸಾಧ್ಯ ಆಗತ್ತೆ. ಯಾಕೆ ಅಂದರೆ ಗುಂಡಪ್ಪ ಅದನ್ನು ಕವನದ ರೀತಿಯಲ್ಲಿ ಹೇಳಿದ್ದಾರೆ. ಅದು ನೆನಪಿಗೆ ಸುಲಭ. ಹಾಗೆ ಎಲ್ಲ ದಾರ್ಶನಿಕರು ಯಾಕೆ ಕವನದಲ್ಲಿ ಸಾಹಿತ್ಯದಲ್ಲಿ ಕಟ್ಕೊಟ್ರು ಅದನ್ನು, ಕುಣಿತ ನಲಿತ, ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ ಅಂತ ದಾಸ ಹೇಳ್ತಾ ಹೋಗ್ತಾರಲ್ಲ, ಹಾಗೆ ಕಾಲ ಗೆಜ್ಜೆ ಕಟ್ಟಿ ನಲಿತಾ ಹೋದ್ರು. ಮೀರಾಬಾಯಿ ತಂಬೂರಿ ಹಿಡಿದು ಹೋದ್ಲು. ಶರೀಫಜ್ಜ ತಂಬೂರಿ ಹಿಡ್ಕೊಂಡು ಜೀವನ ಪೂರ್ತಿ ತತ್ವಪದ ಕಟ್ತಾ ಹೋದ್ರು. ಅದನ್ನ ಹಾಡ್ತಾ ಹೋದ್ರು. ಕನಕದಾಸರು, ಹೀಗೆ ಹಲವಾರು ಜನ, ತುಕಾರಾಮರು, ತುಳಸಿದಾಸರು, ಹೀಗೆ ಹಲವಾರು ಜನ ಜೀವನ ತಮ್ಮ ಇಡೀ ಜೀವನವನ್ನ ತಾವೇನು ಕಂಡಿದ್ದಾರೆ, ಜೀವನದ ಅನುಭವ, ಯೋಗ ಮಾರ್ಗದಲ್ಲಿ ಅಪರಿಮಿತವಾದಂತಹ, ಅದ್ಭುತವಾದಂಥ ಭಕ್ತಿ, ಆನಂದ, ಕೈವಲ್ಯ, ನಿರ್ವಾಣ ಏನಾದರೂ ಕರೆಯೋಣ, ಅದನ್ನೆಲ್ಲ ಅನುಭವಿಸಿ ಅವನ್ನ ಸಾಹಿತ್ಯದಲ್ಲಿ ಕಟ್ಟಿಕೊಟ್ಟರು. ಯಾಕೆ ನಮಗೆ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ. ಇದನ್ನೇ ಸಾಧ್ಯ ಅವ್ರಿಗಾಯ್ತು, ನಮ್ಮ ಕೈಲಾಕಾಗಲಿಲ್ಲ. ಆಯ್ತು, ಯೋಗ ಮಾರ್ಗದಲ್ಲಿನೂ ನಡೆದಿಲ್ಲ, ದಿವ್ಯಾನುಭವ ನಮಗಾಗಿಲ್ಲ. ಅದ್ರ ಸಂಬಂಧಪಟ್ಟಂಗೆ ಕಾವ್ಯ ಬರೆಯೋಕ್ಕೂ ಆಗಲ್ಲ ಅಥವಾ ಅದು ಗ್ರಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅರ್ಥವೂ ಆಗುತ್ತೆ, ಸ್ವಲ್ಪ ಕಷ್ಟವೂ ಆಗುತ್ತೆ. ಆದರೆ ಜೀವನಕ್ಕೆ ಸಂಬಂಧಪಟ್ಟಂತಹ, ಆದರ್ಶಗಳಿಗೆ ಸಂಬಂಧಪಟ್ಟಂತಹ ಸಾಹಿತ್ಯ ಇದೆಯಲ್ಲ, ಅದು ನಮಗೆ ತಾಕಬೇಕಲ್ವಾ? ಅದಕ್ಕೆ ಚೆನ್ನಾಗಿ ಹೇಳ್ತಾರೆ ಗುಂಡಪ್ಪ. "ನಿನಗಿರದ ಕಣ್ಬಾಯಿ ವಾಲ್ಮೀಕಿಗೆಂತಾಯ್ತು? ಮುನಿ ಕವಿತೆಗೆಂತು ನಿನ್ನದೆಯೊಳ್ ಎಡೆಯಾಯ್ತು? ಘನಮಹಿಮನೊಳ್ ಜ್ವಲಿಸುತ್ತೆ, ಇತರರೊಳ್ ನಿದ್ರಿಸುತ್ತೆ, ಅನಲನ್ ಎಲ್ಲರೊಳ್ ಇಹನು ಮಂಕುತಿಮ್ಮ." ವಾಲ್ಮೀಕಿಗಿರುವಂಥ ಬಾಯಿ ಕಣ್ಣೇ ನಿನಗೂ ಇರೋದು. ಆದರೆ ಅವನು ಬರೆದ ಸಾಹಿತ್ಯ ನಮಗ್ಯಾಕೆ ಬರೆಯೋಕ್ಕಾಗಲ್ಲ? ಅಥವಾ ಹಾಗೆ ಆತ ಹೇಳಿದ್ದು, ವಾಲ್ಮೀಕಿ ಕಂಡಂತಹ ವಾಲ್ಮೀಕದಿಂದ ಬಂದಂತಹ ವಾಲ್ಮೀಕಿಯ ರಾಮಾಯಣ ಅದು ನಮ್ಮ ಎದೆಗೆ ಹೇಗೆ ನಾಡ್ತು ಅಂತ ಕೇಳ್ತಾರೆ. ನನಗೆ ಅಂತ ವಾಲ್ಮೀಕಿಯಿಂದ ಬಂದ ವಾಲ್ಮೀಕಿ ನಾನಾಗಿಲ್ಲ, ಆತ ಆಗಿದ್ದಾನೆ. ನಮಗೆ ಆ ದಿವ್ಯಾನುಭವ ನಮಗಾಗಿಲ್ಲ. ಆದರೆ ಆ ದಿವ್ಯಾನುಭವವನ್ನು ಹೇಳಿದಂಥ ರಾಮಾಯಣವನ್ನು, ಹ್ಮ್, ಅಷ್ಟಾವಕ್ರ ಗೀತೆಯೋ, ಭಗವದ್ಗೀತೆಯೋ, ಹ್ಮ್, ಇಲ್ಲ ರಬಯ್ಯ ಸೂಫಿಗಳ ರಬಯ್ಯಗಳಿರಬಹುದು, ಯೇಸು ಕ್ರಿಸ್ತನ ಮಾತು, ಬುದ್ಧನ ವಾಣಿ, ಪರಮಹಂಸರು, ರಮಣ ಮಹರ್ಷಿಗಳು, ಇವರೆಲ್ಲ ನಮಗಿರೋ ಈ ಕಣ್ಣು ಬಾಯಿಗಳು ಇಟ್ಕೊಂಡೆ ಆತರು ಸಾಧನೆ ಮಾಡಿರೋದು. ನಮಗೆ ಆ ಸಾಧನೆ ಆಗಿಲ್ಲ ಅಂದರೂ ಅವ್ರು ಹೇಳ್ತಾರೆ, ನಮಗೆ ರುಚಿ, ನಮಗೆ ಸ್ವಾದ ನಮಗೆ ಸಿಗ್ತಾ ಹೋಗುತ್ತೆ. ಏನೋ ಒಂದು ಆನಂದವನ್ನು ನೀಡ್ತಾ ಹೋಗುತ್ತೆ. ಅದು ಹೇಗೆ ಸಾಧ್ಯ ಅಂದರೆ, ಯಾರು ಅದನ್ನು ಸಾಧನೆ ಮಾಡಿದರೆ ಅವರಲ್ಲಿ ತೇಜಸ್ಸಾಗಿ ಭಗವಂತ ಇದ್ದಾನೆ. ಯಾರಿಗದು ಸಾಧ್ಯ ಆಗಿಲ್ವೋ ಅವನಲ್ಲಿ ಅದು ಆ ಒಂದು ಕಾವ್ಯ, ದಿವ್ಯಾನುಭವವೆಲ್ಲ ಸುಪ್ತವಾಗಿ ಇನ್ನು ಮಲಗಿದೆ. ಅನಲ ಎಲ್ಲರಲ್ಲೂ ಇದ್ದಾನೆ ಅಂತ ಗುಂಡಪ್ಪ ಹೇಳ್ತಾರೆ. ಭಗವಂತ ಎಲ್ಲರಲ್ಲೂ ಅನಲ ಅಂದರೆ ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುಗೆ ಒಂದು ಹೆಸರು. ಅನಲ ಅಂದರೆ ಆತ ಕೈಗೆ ಸಿಗದೇ ಇರುವವನು ಅನ್ನೋ ಅರ್ಥವೂ ಇದೆ. ಹಾಗೆ ಅವನು ಹ್ಮ್, ಒಂದೇ ರೂಪ ಅವನಿಗಿಲ್ಲ, ಹಲವಾರು ರೂಪದಲ್ಲಿ ಆತ ಇರ್ತಾನೆ ಅನ್ನೋ ಅರ್ಥವು ಹಲವಾರು ರೀತಿ ಅನಲ ಅನ್ನೋ ಪದ ವಿಷ್ಣು ಸಹಸ್ರನಾಮದಲ್ಲಿ ಬಳಕೆಯಾಗಿದೆ. ಹಲವಾರು ಅರ್ಥಗಳು ಅದರಲ್ಲಿದೆ ವಿಷ್ಣು ಸಹಸ್ರನಾಮದಲ್ಲಿ. ಹಾಗೆ ವಾಲ್ಮೀಕಿಗಿರೋ ಕಣ್ಣು ಬಾಯಿ ಕೂಡ ಒಂದೇ, ನಮಗಿರೋದು ಒಂದೇ. ಆತ ಆತನ ಕೈಲಿ ರಾಮಾಯಣವಾಗತ್ತೆ, ನಮ್ಮ ಕೈಲಾಗಲ್ಲ. ಕಬೀರ್ದಾಸರಿಗೆ, ಶರೀಫಜ್ಜನಿಗೆ, ಕಡಕೋಳ ಮಡಿವಾಳಪ್ಪಂಗೆ, ಬಸವಾದಿ ಪ್ರಮುಖರಿಗೆ, ಕೀರ್ತನಕಾರರಿಗೆ, ಇವರೆಲ್ರಿಗೂ ನಮ್ಮ ಅದೇ ಹುಟ್ಟು, ಅದೇ ಬದುಕು, ಅದೇ ಸಾವು. ಅವ್ರಿಗೂ ಅದೇ ನವರಂಧ್ರಗಳು, ಅವ್ರಿಗೂ ಅದೇ ಉಚ್ಛ್ವಾ ಉಸಿರಾಟ, ಎಲ್ಲವೂ ಒಂದೇ. ಎಲ್ಲ ಅವ್ರಿಗೂ ಬದುಕಲ್ಲಿ ಬವಣೆಗಳಿತ್ತು, ನಮ್ಮಲ್ಲೂ ಬವಣೆಗಳಿದೆ. ತಮ್ಮ ತಮ್ಮದೇ ರೀತಿ ಜೀವನದ ಸವಾಲುಗಳನ್ನು ಅವರು, ಸುಖ ದುಃಖಗಳನ್ನೆಲ್ಲವೂ ಎದುರಿಸಿ ಬಂದವರು. ಆದರೆ ಅವರು ಕವಿ ಆಗ್ತಾರೆ, ನಾವು ಕವಿ ಆಗಲ್ಲ. ಅವರು ದಿವ್ಯಾನುಭವವನ್ನು ಪಡಿತಾರೆ, ಕೆಲವರು ದಿವ್ಯಾನುಭವವನ್ನು ಪಡೆಯಲ್ಲ. ಆದರೆ ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂತ ಗುಂಡಪ್ಪ ಹೇಳ್ತಾರೆ. ಅದಕ್ಕೆ ನೋಡಿ, ರವಿ ಕಾಣದ್ದು ಕವಿ ಕಂಡ ಅಂತಂತಾರೆ. ರವಿ ಎಲ್ಲವನ್ನೂ ತೋರಿಸ್ತಾನೆ, ಕವಿ ಎಲ್ಲವನ್ನು ನೋಡ್ತಾನೆ. ಕವಿ ಎಂದು ಎಲ್ಲವನ್ನು ನೋಡುವವನು ಅಂತ, ರವಿ ಎಂದು ಎಲ್ಲವನ್ನು ತೋರಿಸುವವನು ಅಂತ. ಅವನಿಗೆ ತೋರಿಸೋದಷ್ಟೇ ಕೆಲಸ, ನಮಗೆ ನೋಡೋದು ಕೆಲಸ. ಯಾರು ಎಲ್ಲವನ್ನು ನೋಡ್ತಾ ಆತ ಕವಿ ಆಗ್ತಾ ಹೋಗ್ತಾನೆ. ಯಾವಾಗ ನಾವು ಎಲ್ಲವನ್ನೂ ಎಚ್ಚರಿಕೆಯಿಂದ ನೋಡೋದಕ್ಕೆ ಶುರು ಮಾಡ್ತೀವಿ, ನಮ್ಮಲ್ಲಿ ತಾನಾಗೆ ಸಾಹಿತ್ಯ, ಆ ಕಾವ್ಯ ಪ್ರತಿಭೆ ಮೂಡುತ್ತೆ. ಯಾವಾಗ ಅಂದರೆ ಅರಿವಿನಿಂದ ಕಂಡಾಗ. ನಮಗೆ ದೊಡ್ಡ ವಿಶಾಲವಾದ ಸುಂದರವಾದ ಪ್ರಪಂಚ ಇದೆ. ಆ ಸುಂದರವಾದ ಪ್ರಪಂಚ ಕಾಣಲಿ ಅಂತ ಭಗವಂತ ಬೆಳಕನ್ನು ಕೊಟ್ಟಿದ್ದಾನೆ. ಅದನ್ನು ನೋಡಲಿ ಅಂತ ಭಗವಂತ ಕಣ್ಣನ್ನು ಕೊಟ್ಟಿದ್ದಾನೆ. ಅದನ್ನು ಅರಿವಿಂದ ನೋಡಲಿ ಅಂತ ಭಗವಂತ ನಮಗೆ
ಗುರುವಾಣಿಯನ್ನು ಕೊಟ್ಟಿದ್ದಾನೆ, ಯೋಗ ಮಾರ್ಗವನ್ನು ಕೊಟ್ಟಿದ್ದಾನೆ, ಬದುಕಿನ ಶೈಲಿಯನ್ನು ಬದಲಾಯಿಸ್ಕೊಳ್ಳೋಕ್ಕೆ ಹಲವಾರು ನಡೆನುಡಿಗೆ ಸಂಬಂಧಪಟ್ಟಂತಹ ಗುರುವಾಣಿಗಳಿದೆ. ಇಷ್ಟೆಲ್ಲ ಇದ್ದು ನಾವು ಮಾಮೂಲಿ ನಮ್ಮದೇ ಒಂದು ನಿದ್ರೆಯಲ್ಲಿ ಬದುಕುವ ಬದಲು, ತೆರೆಯ ಒಳಗೆ ನೀರಿನಲ್ಲಿ ಮುಳುಗುವ ಬದಲು, ಈಜಿಕೊಳ್ಳುತ್ತಾ ಎಲ್ಲವನ್ನು ಅರಿವಿನಿಂದ ನೋಡುತ್ತಾ ನಾವು ಕೂಡ ಅಂತಹ ಸಾಹಿತ್ಯದ ಸುಧೆಯನ್ನು ಅನುಭವಿಸುತ್ತಾ, ಹಾಗೆ ಕಾವ್ಯಸುಧೆಯನ್ನು ಅನುಭವಿಸುವ ಜೊತೆಗೆ ಕಾವ್ಯಸುಧೆಯನ್ನು ಮತ್ತಷ್ಟು ಜನರಿಗೆ ಹಂಚಿಕೊಳ್ಳುತ್ತಾ ಮ್, ನಗು, ಸಂತೋಷ, ಹರ್ಷ, ಒಲವು, ಜ್ಞಾನ, ಸಿದ್ಧಾಂತ, ಆದರ್ಶಗಳು ಎಲ್ಲರಿಗೂ ಉಣಬಡಿಸುವಂತಹ ಆ, ಕಾರ್ಯ ಆಗಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.